ಅಂಕಿ ಸಂಖ್ಯೆಗಳನ್ನು ಕೂಡ ಇಟ್ಟಿದ್ದೀವಿ. ಒಂದು MCH ಆಸ್ಪತ್ರೆ ಆಗಬೇಕಾದ್ರೆ ಇರುವಂಥ ತಾಲೂಕು ಆಸ್ಪತ್ರೆಯಲ್ಲಿ ಇಷ್ಟು ಪ್ರಮಾಣದ ಒಂದು ಏನು ಹೆರಿಗೆಗಳಾಗಬೇಕು ಅಂತ ಇದೆ. ಅಂದರೆ ಒಂದು 30 ಹಾಸಿಗೆಗಳ ತಾಯಿ ಮಕ್ಕಳ ಒಂದು ಪ್ರತ್ಯೇಕವಾಗಿ ಬೇಕು ಅಂತ ಇದ್ರೆ ಆ ಒಂದು ಇರುವಂಥ ತಾಲೂಕು ಆಸ್ಪತ್ರೆಯಲ್ಲಿ ಕನಿಷ್ಠ 180 ಹೆರಿಗೆಗಳಾಗಬೇಕು ಅಂತ, ಸಿಸೇರಿಯನು ಮತ್ತು ಸಾಮಾನ್ಯವಾದಂಥ ಹೆರಿಗೆ. ಆದರೆ ಮಾಗಡಿ ತಾಲೂಕಿನ ಆಸ್ಪತ್ರೆಯಲ್ಲಿ ಪ್ರತಿ ಮಾಹೆ ಆಗ್ತಾ ಇರುವಂಥದ್ದು 29 ಹೆರಿಗೆಗಳು ಮಾತ್ರ. ಸೊ ಹೊಸ MCH ಆಸ್ಪತ್ರೆ ಕೊಡುವಂಥ ಉದ್ದೇಶ ಏನಂತ ಹೇಳಿದ್ರೆ, ಇರುವಂಥ ತಾಲೂಕು ಆಸ್ಪತ್ರೆಯಲ್ಲಿ ಅದನ್ನು ಅಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹೆರಿಗೆಗಳು ಆಗ್ತಾ ಇರೋದ್ರಿಂದ ಅಲ್ಲಿ ಅವ್ರು ಕೋಪಪ್ ಮಾಡೋಕ್ಕಾಗ್ತಾ ಇಲ್ಲ, ಅವ್ರಿಗಿನ್ನೂ ಅಡಿಷನಲ್ ಫೆಸಿಲಿಟೀಸ್ ಬೇಕು ಅಂತ ಹೇಳಿ ಅವಾಗ ಅಡಿಷನಲ್ ಆಗಿ ನಾವು MCH ಆಸ್ಪತ್ರೆ ಕೊಡ್ತೀವಿ. ಇರುವಂಥ ಆಸ್ಪತ್ರೆಯಲ್ಲೇ ನಾವು ಸಂಪೂರ್ಣವಾಗಿ ಅದನ್ನು ಉಪಯೋಗ ಮಾಡೋಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ಇವರಲ್ಲಿ ಇವಾಗ ಇರುವಂಥದ್ದು ಕೇವಲ ಬೆಡ್ ಆಕ್ಯುಪೆನ್ಸಿ ರೇಟು 18% ಇದೆ. 70% ಬೆಡ್ ಆಕ್ಯುಪೆನ್ಸಿ ರೇಟ್ ಇದ್ರೆ ಹೆರಿಗೆಗೋಸ್ಕರ ಇರ್ತಕ್ಕಂಥ ಪ್ರತ್ಯೇಕ ಬೆಡ್ ಇರ್ತದೆ ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕೆ 70% ಅಷ್ಟು ಆಕ್ಯುಪೆನ್ಸಿ ಆಗ್ತಾ ಇದ್ರೆ ಅವಾಗ ಹೊಸ ಒಂದು MCH ಆಸ್ಪತ್ರೆಗೆ ಬೇಡಿಕೆ ಇಡಬಹುದು. ಕೇಂದ್ರ ಸರ್ಕಾರದ ಅನುದಾನ ಕೂಡ ಬರ್ತದೆ, ನಮ್ಮ ರಾಜ್ಯ ಸರ್ಕಾರ ಅನುದಾನ ಕೂಡ ಸೇರ್ಕೊಳ್ತದೆ. ಇವರಲ್ಲಿ ಈಗ ಕೇವಲ 18% ಇದೆ. ಅದೇ ಈ ಇರುವಂಥ ಆಸ್ಪತ್ರೆನ ನಾವು ಇನ್ನು ಸ್ವಲ್ಪ ಅದರ ಒಂದು ಎಫಿಷಿಯನ್ಸಿನ ನಾವು ಹೆಚ್ಚು ಮಾಡಿಕೊಂಡು ಇನ್ನೂ ಹೆಚ್ಚಿನ ಅಲ್ಲಿ ಹೆರಿಗೆಗಳಾಗುವಂಥ ರೀತಿ ವ್ಯವಸ್ಥೆ ತಗೊಂಡು ಬಂದು ತದನಂತರ ಒಂದು ಹೊಸ MCH ಆಸ್ಪತ್ರೆ ಬೇಡಿಕೆ ಇಡ್ತಕ್ಕಂಥದ್ದು ಸರಿ ಹೋಗ್ತದೆ ಮಾನ್ಯ ಸಭಾಧ್ಯಕ್ಷರೇ. ಅದರಿಂದ ಈ ವರ್ಷ ನಾವು 3 ಕಡೆ ಹೊಸ MCH ಆಸ್ಪತ್ರೆಗಳು ಮಾಡ್ತಾ ಇದ್ದೀವಿ, ಮುಧೋಳು, ಹುನಗುಂದ ಮತ್ತು ಅಥಣಿ. ಯಾಕಂದ್ರೆ ಅಲ್ಲಿ ಆ ಪ್ರಮಾಣದ ಹೆರಿಗೆಗಳು ಆಗ್ತಾ ಇದೆ. ಅದಕ್ಕೆ ಅಲ್ಲಿ ಹೊಸ ಒಂದು ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ನಾವು ಈ ಸಲ ಮಾಡೋದಕ್ಕೆ ನಾವು ತಗೊಳ್ತಾ ಇದ್ದೀವಿ. ಆದ್ದರಿಂದ ಈ ಒಂದು ಮಾಗಡಿ ತಾಲೂಕಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ನನ್ನ ಮನವಿ ಶಾಸಕರಲ್ಲಿ, ಈಗಿರುವಂಥ ಆಸ್ಪತ್ರೆಯ ಸಂಪೂರ್ಣ ಉಪಯೋಗ ಬರೋ ಥರ ಮಾಡ್ಕೊಳ್ಳಿ. ಅದಕ್ಕೇನಾದರೂ ನಿಮಗೆ ಸಹಾಯ ಅಥವಾ ಅದಕ್ಕೆ ಏನಾದರೂ ನಮ್ಮಿಂದ ಕ್ರಮಗಳಾಗಬೇಕಾಗಿದ್ದರೆ ಖಂಡಿತವಾಗಿ ಮಾಡಿಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮಂತ್ರಿಗಳು ಆ ಒಂದು ಮಾನದಂಡವನ್ನು ಯಾವ ರೀತಿ ಇರಬೇಕು ಅಂತಕ್ಕಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಭವಿಷ್ಯ ನನಗೆ ಗೊತ್ತಿರಂಗೆ ನೀವು ಮಾಡಿರ್ತಕ್ಕಂಥ ಆಸ್ಪತ್ರೆಗಳಲ್ಲೆಲ್ಲ ಕೂಡ ಇದೇ ಮಾನದಂಡ ಅನುಸರಿಸಿದ್ದೀರಾ ಅಂತೇಳಿ ಅದರ ಮಾಹಿತಿನ ನಾನು ಮುಂದಿನ ದಿವಸದಲ್ಲಿ ಕೇಳ್ತೀನಿ, ಕೊಡಿ ದಯಮಾಡಿ. ಈ ಮಾನದಂಡ ಅನುಸರಿಸಿಲ್ಲ, ಎಲ್ಲಿ ಸ್ವಲ್ಪ ಪೊಲಿಟಿಕಲ್ ಪ್ರೆಷರ್ ಇದೆ ಅಲ್ಲೆಲ್ಲ ಕೊಟ್ಟಿದ್ದೀರಾ ನೀವು, ದಯಮಾಡಿ. ಒಂದು ಎರಡನೇದು ಏನಂದ್ರೆ, ಒಂದ್ ನಿಮಿಷ ಎರಡನೇದು ಏನಂದ್ರೆ, ನಮ್ಮ ಜಿಲ್ಲೆನಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀರಾ, ನಮ್ಮ ತಾಲೂಕು ಬಿಟ್ಟು ಎಲ್ಲ ಕಡೆನೂ ಇಷ್ಟೇ, ನೀವು ಇದೇ ಮಾನದಂಡ ಅನುಸರಿಸಿದ್ದೀರಾ ಅಂತೇಳಿ ನನಗೆ ಮಾಹಿತಿ ಬೇಕು, ದಯಮಾಡಿ. ಒಂದ್ ನಿಮಿಷ. ಜೊತೆಗೆ ಇನ್ನೊಂದೇನಂದ್ರೆ, ನಂದು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಮತ್ತೆ ಅಲ್ಲಿ ಸ್ವಲ್ಪ ಶುಚಿತ್ವವನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಾಪಾಡದೇ ಇರೋದ್ರಿಂದ ಹಾಸ್ಪಿಟ್ಲಲ್ಲಿ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ನಮ್ದು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು. ನೀವು ಆಸ್ಪತ್ರೆಯಲ್ಲಿ ಸರಿಯಾದಂಥ ರೀತಿಯಲ್ಲಿ ನೀವು ಶುಶ್ರೂಷೆ ಮಾಡಿದ್ರೆ ಖಂಡಿತ ನಿಮ್ಮ ಮಾನದಂಡ ಪೂರೈಕೆ ಆಗ್ತದೆ. ಎಲ್ಲ ಅಕ್ಕಪಕ್ಕ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಮತ್ತೆ ದುಡ್ಡು ಇಲ್ಲದೆ ಇದ್ರೂ ಕೂಡ ಸಾಲ ಮಾಡಾದ್ರೂ ಕೂಡ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ, ಅಲ್ಲಿ ಸೋಲೂರಲ್ಲಿ ಒಂದು ನಮ್ಮ ಕ್ರಿಶ್ಚಿಯಾನಿಟಿ ಅವರು ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ, ಅಲ್ಲಿಗೆ ಎಲ್ಲ ಕಡೆ ಹೋಗ್ತಾ ಇದ್ರಿಂದ ನಿಮ್ಮ ಮಾನದಂಡ ಫುಲ್ಫಿಲ್ ಆಯ್ತಾ ಇಲ್ಲ. ನಿಮ್ಮ ಮಾನದಂಡ ಫುಲ್ಫಿಲ್ ಆಗ್ಬೇಕಂದ್ರೆ ನೀವು ಅಪ್ಗ್ರೇಡ್ ಮಾಡಿ, ಅದೇನಾದ್ರೂ ಫುಲ್ಫಿಲ್ ಆಗಲ್ಲ ಅಂದ್ರೆ ಬೇಕಾದ್ರೆ ನೀವು ವಾಪಸ್ ತಗೋಬಹುದು. ಅವಾಗ ದಯಮಾಡಿ ಮನವಿ ಮಾಡ್ತೀವಿ, ನೀವು ನಮಗೆ ತಾಯಿ ಮಕ್ಕಳ ಹಾಸ್ಪಿಟ್ಲನ್ನ ಮಂಜೂರು ಮಾಡಿಕೊಡ್ಬೇಕು ಅಂತ ಒತ್ತಾಯಪೂರ್ವಕವಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀರಿ. ಈಗ ಮಾನ್ಯ ಸಭಾಧ್ಯಕ್ಷರೇ, ಈಗ ಮಾಗಡಿಗೆ ಅವರು ಸಚಿವರೇ, ನಮ್ಮ ಜಿಲ್ಲೆನಲ್ಲೂ ಮಕ್ಕಳು ಹೆರಿಗೆ ಆಸ್ಪತ್ರೆ ಕೊಟ್ಟಿದ್ದೀರಾ, ಮಾನದಂಡದ ಪ್ರಕಾರ ಕೊಟ್ಟಿದ್ದೀರಾ. ನಾವು ಜಿಲ್ಲಾ ಕೇಂದ್ರದಿಂದ 60 ಕಿಲೋಮೀಟರ್ ದೂರದಲ್ಲಿದ್ದೀವಿ, ಅರಸೀಕೆರೆಯಿಂದ ಹಾಸನಕ್ಕೆ. 15 ಕಿಲೋಮೀಟರ್ ಕೊಟ್ಟಿದ್ದೀರಿ. ಯಾರ್ದು ರಾಜಕೀಯ ನಡೀತು ಆ ರಾಜಕೀಯನ ಉಪಯೋಗಿಸ್ಕೊಂಡು ಅವ್ರಿಗೆ ಈ ಮಾನದಂಡ ಎಲ್ಲ ಬುಡಕ್ಕೇಳಿ ನಿಮ್ಮ ಅಧಿಕಾರಿಗಳಿಗೆ ಡಿಸ್ಟೆನ್ಸ್ ಜಾಸ್ತಿ ಇರುತ್ತಲ್ಲ, 60 ಕಿಲೋಮೀಟರ್ ಜಿಲ್ಲಾ ಕೇಂದ್ರಕ್ಕಿದ್ರೆ ಅದು ಒಂದು ಮಾನದಂಡ ಸೇರಿಸ್ಕೊಂಡು ನಮಗೆ ದಯವಿಟ್ಟು ಆ ಆಸ್ಪತ್ರೆನ ಕೊಡೋದನ್ನ ಮಂಜೂರು ಮಾಡಿಕೊಡಿ, ದಯವಿಟ್ಟು ನಿಮ್ ಕೈ ಮುಗಿತೀವಿ. ಅವರ ಒಂದು ವಿಷಯ ಮನೆ ಸಚಿವರಿಗೆ ಬೆಂಗಳೂರು ಹತ್ರ ಇದೀವಿ, ಬೆಂಗಳೂರು ಹತ್ರ ಅಷ್ಟೇ
ಬಾಲಕೃಷ್ಣ ಅವ್ರಿಗೂ ಅಷ್ಟೇ ಪೊಲಿಟಿಕಲ್ ಶಕ್ತಿ ಇದೆ, ಅವ್ರೇನ್ ಕಮ್ಮಿ ಏನಿಲ್ಲ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಗೌಡ್ರು ಕೂಡ ಅಷ್ಟೇ ಶಕ್ತಿ ಇದೆ. ಇಲ್ಲ ಈಗ ಬಂದಿತ್ತು, ಈಗ ಕೊಡಿ ನೀವು. ಈಗ ಆ ಶಕ್ತಿ ಈಗ ಬಂದಿದ್ದು ಕೊಡಿ. ಮಟ್ಟಿಗಾದ್ರೂ ಸುಧಾರಣೆ ಆಗ್ಲಿ, ಯಾಕಂದ್ರೆ 15% ಇದೆ. ದಯವಿಟ್ಟು 50-60% ಬಂದ್ರು ಕೂಡ ಸಾಕು. ನೀವು ಹಾಸ್ಪಿಟ್ಲ್ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ 50-60 ಜಾಸ್ತಿ ಮಾಡಿ ಹೆಂಗ್ ಹೇಳಕ್ ಆಗ್ತದೆ? ದಯಮಾಡಿ ನೀವು ಹಾಸ್ಪಿಟ್ಲ್ ಜಾಸ್ತಿ ಮಾಡಿದ್ರೆ ಎಲ್ಲರೂ ಕೂಡ ಹಾಸ್ಪಿಟ್ಲ್ ಬರ್ತಾರೆ. ಹಾಸ್ಪಿಟ್ಲ್ ವ್ಯವಸ್ಥೆ ಸರಿ ಇಲ್ಲ. ನೀವು ಒಂದ್ಸರಿ ಬೇಕಾದ್ರೆ ಇನ್ಸ್ಪೆಕ್ಟ್ ಮಾಡಿ. ನೀವು ಒಳಗಡೆ ಹೆರಿಗೆ ಮಾಡೋರು ಅಲ್ಲೇ ಇರ್ತಾರೆ, ಗ್ಯಾಂಗ್ರೀನ್ ಬಂದಿರೋನು ಅಲ್ಲೇ ಇರ್ತಾನೆ. ಈಗ ವಾಸದಲ್ಲಿ ಬಂದು ಹೆರಿಗೆ ಇರಕ್ಕಾಗ್ತದ? ಇಲ್ಲಿ ನಾನು ಹೇಳ್ತೀನಿ, ಆಸ್ಪತ್ರೆಯ ಅಭಿವೃದ್ಧಿಗೆ ಏನಾದ್ರು ಅನುದಾನ ಬೇಕಾಗಿದ್ರೆ ನಾನು ಕೂಡಲೇ ಅದನ್ನ ಕೊಡ್ಸಕ್ ತಯಾರಾಗಿದ್ದೀನಿ. ಇಂಪ್ರೂವ್ ಮಾಡೋದಕ್ಕೆ ಇದ್ರ ಬಗ್ಗೆ ಅಧಿಕಾರಿಗಳು ಉತ್ತರ ಕೊಡಬೇಡಿ. ನೀವು ದಯಮಾಡಿ ಮಂತ್ರಿಗಳಾಗಿ ಉತ್ತರ ಕೊಡಬೇಕು. ದಯಮಾಡಿ ಮನವಿ ಮುಂದೆ ಇದ್ರ ಬಗ್ಗೆ ಖಂಡಿತ ಗಮನ ಕೊಡ್ತೀನಿ. ಸಭಾಧ್ಯಕ್ಷ, ನಾವು ತಾಯಿ ಮಕ್ಕಳ ಆಸ್ಪತ್ರೆ ನಾವು ಯಾವುದು ಎಲ್ಲಿಗೆ ಅಂಕಿ ಸಂಖ್ಯೆಗಳನ್ನು ಕೂಡ ಇಟ್ಟಿದ್ದೀವಿ. ಒಂದು MCH ಆಸ್ಪತ್ರೆ ಆಗಬೇಕಾದ್ರೆ ಇರುವಂತಹ ತಾಲೂಕು ಆಸ್ಪತ್ರೆಯಲ್ಲಿ ಇಷ್ಟು ಪ್ರಮಾಣದ ಒಂದು ಏನು ಹೆರಿಗೆಗಳಾಗಬೇಕು ಅಂತ ಇದೆ. ಅಂದರೆ ಒಂದು 30 ಹಾಸಿಗೆಗಳ ತಾಯಿ ಮಕ್ಕಳ ಒಂದು ಪ್ರತ್ಯೇಕವಾಗಿ ಬೇಕು ಅಂತ ಇದ್ರೆ ಆ ಒಂದು ಇರುವಂಥ ತಾಲೂಕು ಆಸ್ಪತ್ರೆಯಲ್ಲಿ ಕನಿಷ್ಠ 180 ಹೆರಿಗೆಗಳಾಗಬೇಕು ಅಂತ, ಸಿಸೇರಿಯನು ಮತ್ತೆ ಸಾಮಾನ್ಯವಾದಂಥ ಹೆರಿಗೆ. ಆದರೆ ಮಾಗಡಿ ತಾಲೂಕಿನ ಆಸ್ಪತ್ರೆಯಲ್ಲಿ ಪ್ರತಿ ಮಾಹೆ ಆಗ್ತಾ ಇರುವಂಥದ್ದು 29 ಹೆರಿಗೆಗಳು ಮಾತ್ರ. ಸೊ ಹೊಸ MCH ಆಸ್ಪತ್ರೆ ಕೊಡುವಂಥ ಉದ್ದೇಶ ಏನಂತ ಹೇಳಿದ್ರೆ, ಇರುವಂಥ ತಾಲೂಕು ಆಸ್ಪತ್ರೆಯಲ್ಲಿ ಅದನ್ನು ಅಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಹೆರಿಗೆಗಳು ಆಗ್ತಾ ಇರೋದ್ರಿಂದ ಅಲ್ಲಿ ಅವ್ರು ಕೋಪಪ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅವ್ರಿಗಿನ್ನೂ ಅಡಿಷನಲ್ ಫೆಸಿಲಿಟೀಸ್ ಬೇಕು ಅಂತ ಹೇಳಿ ಅವಾಗ ಅಡಿಷನಲ್ ಆಗಿ ನಾವು MCH ಆಸ್ಪತ್ರೆ ಕೊಡ್ತೀವಿ. ಇರುವಂಥ ಆಸ್ಪತ್ರೆಯಲ್ಲೇ ನಾವು ಸಂಪೂರ್ಣವಾಗಿ ಅದನ್ನು ಉಪಯೋಗ ಮಾಡೋಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇದ್ದಾಗ ಇವರಲ್ಲಿ ಇವಾಗ ಇರುವಂಥದ್ದು ಕೇವಲ ಬೆಡ್ ಆಕ್ಯುಪೆನ್ಸಿ ರೇಟು 18% ಇದೆ. 70% ಬೆಡ್ ಆಕ್ಯುಪೆನ್ಸಿ ರೇಟ್ ಇದ್ರೆ ಹೆರಿಗೆಗೋಸ್ಕರ ಇರ್ತಕ್ಕಂಥ ಪ್ರತ್ಯೇಕ ಬೆಡ್ ಇರ್ತದೆ ಮಾನ್ಯ ಸಭಾಧ್ಯಕ್ಷರೇ. ಅದಕ್ಕೆ 70% ಅಷ್ಟು ಆಕ್ಯುಪೆನ್ಸಿ ಆಗ್ತಾ ಇದ್ರೆ ಅವಾಗ ಹೊಸ ಒಂದು MCH ಆಸ್ಪತ್ರೆಗೆ ಬೇಡಿಕೆ ಇಡಬಹುದು. ಕೇಂದ್ರ ಸರ್ಕಾರದ ಅನುದಾನ ಕೂಡ ಬರ್ತದೆ, ನಮ್ಮ ರಾಜ್ಯ ಸರ್ಕಾರ ಅನುದಾನ ಕೂಡ ಸೇರ್ಕೊಳ್ತದೆ. ಇವರಲ್ಲಿ ಈಗ ಕೇವಲ 18% ಇದೆ. ಆದರೆ ಈ ಇರುವಂಥ ಆಸ್ಪತ್ರೆನ ನಾವು ಇನ್ನು ಸ್ವಲ್ಪ ಅದರ ಒಂದು ಎಫಿಷಿಯನ್ಸಿನ ನಾವು ಹೆಚ್ಚು ಮಾಡಿಕೊಂಡು ಇನ್ನೂ ಹೆಚ್ಚಿನ ಅಲ್ಲಿ ಹೆರಿಗೆಗಳಾಗುವಂಥ ರೀತಿ ವ್ಯವಸ್ಥೆ ತಗೊಂಡು ಬಂದು ತದನಂತರ ಒಂದು ಹೊಸ MCH ಆಸ್ಪತ್ರೆ ಬೇಡಿಕೆ ಇಡ್ತಕ್ಕಂಥದ್ದು ಸರಿ ಹೋಗ್ತದೆ ಮಾನ್ಯ ಸಭಾಧ್ಯಕ್ಷರೇ. ಅದರಿಂದ ಈ ವರ್ಷ ನಾವು 3 ಕಡೆ ಹೊಸ MCH ಆಸ್ಪತ್ರೆಗಳು ಮಾಡ್ತಾ ಇದ್ದೀವಿ. ಮುಧೋಳು, ಹೊನಗುಂದ ಮತ್ತೆ ಅಥಣಿ. ಯಾಕಂದ್ರೆ ಅಲ್ಲಿ ಆ ಪ್ರಮಾಣದ ಹೆರಿಗೆಗಳು ಆಗ್ತಾ ಇದೆ. ಅದಕ್ಕೆ ಅಲ್ಲಿ ಹೊಸ ಒಂದು ಆಸ್ಪತ್ರೆ ನಿರ್ಮಾಣ ಮಾಡೋದಕ್ಕೆ ನಾವು ಈ ಸಲ ಮಾಡೋದಕ್ಕೆ ನಾವು ತಗೊಳ್ತಾ ಇದ್ದೀವಿ. ಆದ್ರಿಂದ ಈ ಒಂದು ಮಾಗಡಿ ತಾಲೂಕಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ನನ್ನ ಮನವಿ ಶಾಸಕರಲ್ಲಿ, ಈಗಿರುವಂಥ ಆಸ್ಪತ್ರೆಯ ಸಂಪೂರ್ಣ ಉಪಯೋಗ ಬರೋ ಥರ ಮಾಡ್ಕೊಳ್ಳಿ. ಅದಕ್ಕೇನಾದರೂ ನಿಮಗೆ ಸಹಾಯ ಅಥವಾ ಅದಕ್ಕೆ ಏನಾದರೂ ನಮ್ಮಿಂದ ಕ್ರಮಗಳಾಗಬೇಕಾಗಿದ್ದರೆ ಖಂಡಿತವಾಗಿ ಮಾಡಿಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮಂತ್ರಿಗಳು ಆ ಒಂದು ಮಾನದಂಡವನ್ನ ಯಾವ ರೀತಿ ಇರಬೇಕು ಅಂತಕ್ಕಂಥ ಉತ್ತರವನ್ನ ಕೊಟ್ಟಿದ್ದಾರೆ. ಭವಿಷ್ಯ ನನಗೆ ಗೊತ್ತಿರಂಗೆ ನೀವು ಮಾಡಿರ್ತಕ್ಕಂಥ ಆಸ್ಪತ್ರೆಗಳಲ್ಲೆಲ್ಲ ಕೂಡ ಇದೇ ಮಾನದಂಡ ಅನುಸರಿಸಿದ್ದೀರಾ ಅಂತೇಳಿ ಅದ್ರ ಮಾಹಿತಿನ ನಾನು ಮುಂದಿನ ದಿವಸದಲ್ಲಿ ಕೇಳ್ತೀನಿ. ಕೊಡಿ ದಯಮಾಡಿ. ಈ ಮಾನದಂಡ ಅನುಸರಿಸಿಲ್ಲ, ಎಲ್ಲಿ ಸ್ವಲ್ಪ ಪೊಲಿಟಿಕಲ್ ಪ್ರೆಷರ್ ಇದೆ ಅಲ್ಲೆಲ್ಲ ಕೊಟ್ಟಿದ್ದೀರಾ ನೀವು, ದಯಮಾಡಿ. ಒಂದು ಎರಡನೇದು ಏನಂದ್ರೆ, ಒಂದ್ ನಿಮಿಷ ಎರಡನೇದು ಏನಂದ್ರೆ, ನಮ್ಮ ಜಿಲ್ಲೆನಲ್ಲಿ ಎಲ್ಲ ಕಡೆ ಕೊಟ್ಟಿದ್ದೀರಾ, ನಮ್ಮ ತಾಲೂಕು ಬಿಟ್ಟು ಎಲ್ಲ ಕಡೆನೂ ಇಷ್ಟೇ, ನೀವು ಇದೇ ಮಾನದಂಡ ಅನುಸರಿಸಿದ್ದೀರಾ ಅಂತೇಳಿ ನನಗೆ ಮಾಹಿತಿ ಬೇಕು. ದಯಮಾಡಿ ಒಂದ್ ನಿಮಿಷ. ಜೊತೆಗೆ ಇನ್ನೊಂದು ಏನಂದ್ರೆ, ನಂದು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಮತ್ತೆ ಅಲ್ಲಿ ಸ್ವಲ್ಪ ಶುಚಿತ್ವವನ್ನು ಕೂಡ ಸರಿಯಾದ ರೀತಿಯಲ್ಲಿ ಕಾಪಾಡದೇ ಇರೋದ್ರಿಂದ ಹಾಸ್ಪಿಟ್ಲಲ್ಲಿ ಎಲ್ಲರೂ ಕೂಡ ಬೆಂಗಳೂರಿಗೆ ಬರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ನಮ್ದು ನಂಜುಂಡಪ್ಪ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು. ನೀವು ಆಸ್ಪತ್ರೆಯಲ್ಲಿ ಸರಿಯಾದಂಥ ರೀತಿಯಲ್ಲಿ ನೀವು ಶುಶ್ರೂಷೆ ಮಾಡಿದ್ರೆ ಖಂಡಿತ ನಿಮ್ಮ ಮಾನದಂಡ ಪೂರೈಕೆ ಆಗ್ತದೆ. ಎಲ್ಲ ಅಕ್ಕಪಕ್ಕ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಮತ್ತೆ ದುಡ್ಡು ಇಲ್ಲದೆ ಇದ್ರೂ ಕೂಡ ಸಾಲ ಮಾಡಾದ್ರೂ ಕೂಡ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ, ಅಲ್ಲಿ ಸೋಲೂರಲ್ಲಿ ಒಂದು ನಮ್ಮ ಕ್ರಿಶ್ಚಿಯಾನಿಟಿ ಅವರು ಒಂದು ಹಾಸ್ಪಿಟ್ಲ್ ಓಪನ್ ಮಾಡಿದ್ದಾರೆ, ಅಲ್ಲಿಗೆ ಎಲ್ಲ ಕಡೆ ಹೋಗ್ತಾ ಇದ್ರಿಂದ ನಿಮ್ಮ ಮಾನದಂಡ ಫುಲ್ಫಿಲ್ ಆಯ್ತಾ ಇಲ್ಲ. ನಿಮ್ಮ ಮಾನದಂಡ ಫುಲ್ಫಿಲ್ ಆಗ್ಬೇಕಂದ್ರೆ ನೀವು ಅಪ್ಗ್ರೇಡ್ ಮಾಡಿ, ಅದೇನಾದ್ರೂ ಫುಲ್ಫಿಲ್ ಆಗಲ್ಲ ಅಂದ್ರೆ ಬೇಕಾದ್ರೆ ನೀವು ವಾಪಸ್ ತಗೋಬಹುದು. ಅವಾಗ ದಯಮಾಡಿ ಮನವಿ ಮಾಡ್ತೀವಿ, ನೀವು ನಮಗೆ ತಾಯಿ ಮಕ್ಕಳ ಹಾಸ್ಪಿಟ್ಲನ್ನ ಮಂಜೂರು ಮಾಡಿಕೊಡ್ಬೇಕು ಅಂತ ಒತ್ತಾಯಪೂರ್ವಕವಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀರಿ. ಈಗ ಮಾನ್ಯ ಸಭಾಧ್ಯಕ್ಷರೇ,
ಈಗ ಮಾಗಡಿಗೆ ಅವರು ಈಗ ಬಹಳ ಸಚಿವರೇ ಒತ್ತಾಯ ಮಾಡ್ತಾ ಒಂದ್ ಇದ್ದಾರೆ. ನಿಮಿಷ ಸಚಿವರೇ, ಆದ್ರೆ ನಮ್ಮ ಜಿಲ್ಲೆನಲ್ಲೂ ಮಕ್ಕಳು ಹೆರಿಗೆ ಆಸ್ಪತ್ರೆ ಕೊಟ್ಟಿದ್ದೀರಾ, ಮಾನದಂಡದ ಪ್ರಕಾರ ಕೊಟ್ಟಿದ್ದೀರಾ. ನಾವು ಜಿಲ್ಲಾ ಕೇಂದ್ರದಿಂದ 60 ಕಿಲೋಮೀಟರ್ ದೂರದಲ್ಲಿದ್ದೀವಿ, ಅರಸೀಕೆರೆಯಿಂದ ಹಾಸನಕ್ಕೆ. 15 ಕಿಲೋಮೀಟರ್ ಕೊಟ್ಟಿದ್ದೀರಿ. ಯಾರ್ದು ರಾಜಕೀಯ ನಡೀತು ಆ ರಾಜಕೀಯನ ಉಪಯೋಗಿಸ್ಕೊಂಡು ಅವ್ರಿಗೆ ಈ ಮಾನದಂಡ ಎಲ್ಲ ಬುಡಕ್ಕೇಳಿ ನಿಮ್ಮ ಅಧಿಕಾರಿಗಳಿಗೆ. ಡಿಸ್ಟೆನ್ಸ್ ಜಾಸ್ತಿ ಇರುತ್ತಲ್ಲ, 60 ಕಿಲೋಮೀಟರ್ ಜಿಲ್ಲಾ ಕೇಂದ್ರಕ್ಕಿದ್ರೆ ಅದು ಒಂದು ಮಾನದಂಡ ಸೇರಿಸ್ಕೊಂಡು ನಮಗೆ ದಯವಿಟ್ಟು ಆ ಆಸ್ಪತ್ರೆನ ಕೊಡೋದನ್ನ ಮಂಜೂರು ಮಾಡಿಕೊಡಿ. ದಯವಿಟ್ಟು ನಿಮ್ ಕೈ ಮುಗಿತೀವಿ. ಅವರ ಒಂದು ವಿಷಯ ಮಾನ್ಯ ಸಚಿವರಿಗೆ ಬೆಂಗಳೂರು ಹತ್ರ ಇದೀವಿ, ಬೆಂಗಳೂರು ಹತ್ರ ಅಷ್ಟೇ ಬಾಲಕೃಷ್ಣವ್ರಿಗೂ ಅಷ್ಟೇ ಪೊಲಿಟಿಕಲ್ ಶಕ್ತಿ ಇದೆ, ಅವ್ರೇನ್ ಕಮ್ಮಿ ಏನಿಲ್ಲ. ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಗೌಡ್ರಿಗೂ ಕೂಡ ಅಷ್ಟೇ ಶಕ್ತಿ ಇದೆ. ಇಲ್ಲ ಅಧ್ಯಕ್ಷರೇ, ಈಗ ಶಕ್ತಿ ಈಗ ಬಂದಿದ್ದು ಕೊಡಿ. ಮಟ್ಟಿಗಾದ್ರೂ ಸುಧಾರಣೆ ಆಗ್ಲಿ, ಯಾಕಂದ್ರೆ 15% ಇದೆ. ದಯವಿಟ್ಟು 50-60% ಬಂದ್ರು ಕೂಡ ಸಾಕು. ನೀವು ಹಾಸ್ಪಿಟ್ಲ್ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ 50-60 ಆಗ್ತದೆ. ನಾವು ಹೆರಿಗೆನ ಜಾಸ್ತಿ ಮಾಡಿ ಅಂತ ಹೆಂಗ್ ಹೇಳಕ್ ಆಗ್ತದೆ? ದಯಮಾಡಿ ನೀವು ಹಾಸ್ಪಿಟ್ಲ್ ಜಾಸ್ತಿ ಮಾಡಿದ್ರೆ ಎಲ್ಲರೂ ಕೂಡ ಹಾಸ್ಪಿಟ್ಲ್ ಬರ್ತಾರೆ. ಹಾಸ್ಪಿಟ್ಲ್ ವ್ಯವಸ್ಥೆ ಸರಿ ಇಲ್ಲ. ನೀವು ಒಂದ್ಸರಿ ಬೇಕಾದ್ರೆ ಇನ್ಸ್ಪೆಕ್ಟ್ ಮಾಡಿ. ನೀವು ಅದ್ರ ಒಳಗಡೆ ಹೆರಿಗೆ ಮಾಡೋರು ಅಲ್ಲೇ ಇರ್ತಾರೆ, ಗ್ಯಾಂಗ್ರೀನ್ ಬಂದಿರೋನು ಅಲ್ಲೇ ಇರ್ತಾನೆ. ಈಗ ವಾಸದಲ್ಲಿ ಬಂದು ಹೆರಿಗೆ ಇರಕ್ಕಾಗ್ತದ? ಇಲ್ಲಿ ನಾನು ಹೇಳ್ತೀನಿ, ಅವರ ಆಸ್ಪತ್ರೆಯ ಅಭಿವೃದ್ಧಿಗೆ ಏನಾದ್ರು ಅನುದಾನ ಬೇಕಾಗಿದ್ರೆ ನಾನು ಕೂಡಲೇ ಅದನ್ನ ಕೊಡ್ಸಕ್ ತಯಾರಾಗಿದ್ದೀನಿ. ಇಂಪ್ರೂವ್ ಮಾಡೋದಕ್ಕೆ ಸಹಕಾರ ಕೊಡ್ತೀನಿ. ಇದ್ರ ಬಗ್ಗೆ ಅಧಿಕಾರಿಗಳು ಉತ್ತರ ಕೊಡಬೇಡಿ. ನೀವು ದಯಮಾಡಿ ಮಂತ್ರಿಗಳಾಗಿ ಉತ್ತರ ಕೊಡಬೇಕು. ಮಾನ್ಯ ಸಭಾಧ್ಯಕ್ಷರೇ, ದಯಮಾಡಿ ಮನವಿ ಮುಂದೆ ಇದ್ರ ಬಗ್ಗೆ ಖಂಡಿತ ಗಮನ ಕೊಡ್ತೀನಿ. ಸಭಾಧ್ಯಕ್ಷರೇ, ನಾವು ತಾಯಿ ಮಕ್ಕಳ ಆಸ್ಪತ್ರೆ ನಾವು ಯಾವುದು ಎಲ್ಲಿಗೆ